ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಸುದ್ದಿ ವಿಶ್ಲೇಷಣೆ. ತಮಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ನನ್ನ ಡಿಜಿಟಲ್ ವಾಹಿನಿಯಲ್ಲಿ ಬರುವ ಈ ಸುದ್ದಿ ವಿಶ್ಲೇಷಣೆಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ ಮೂಲಕ ನನ್ನ ಪ್ರತಿ ವಿಶ್ಲೇಷಣೆ ಕೂಡ ತಮಗೆ ತಲುಪುತ್ತೆ. ಇದು ಭಾಳ ಡಿಫ್ರೆಂಟ್ ಆದ ವಿಶ್ಲೇಷಣೆ. ನಿಮಗೆ ಬೇರೆ ಯಾವ ಮಾಧ್ಯಮಗಳಲ್ಲೂ ಈ ರೀತಿ ವಿಶ್ಲೇಷಣೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತಿನ ದಿನ ನೀವು ಒಂದು ವಾಹಿನಿಯನ್ನು ಹಾಕಿದರೆ ಯಾವ ವಾಹಿನಿಗಳ ನಡುವೆ ಕೂಡ ವ್ಯತ್ಯಾಸ ಇರಲ್ಲ. ಎಲ್ಲ ವಾಹಿನಿಯಲ್ಲೂ ಒಂದೇ ರೀತಿ ಆ್ಯಂಕರ್ಗಳಿರ್ತಾರೆ, ಒಂದೇ ರೀತಿ ಮಾತನಾಡ್ತಾರೆ, ಒಂದೇ ರೀತಿ ಕೂಗ್ತಾರೆ, ಒಂದೇ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ, ಅದು ಸತ್ಯ ಅನ್ನುವ ರೀತಿ ಮಾಡ್ತಾರೆ. ಆ ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರು ಹೇಳಿದ್ದೆ ಸತ್ಯ ಅನ್ನುವ ರೀತಿ ನಡೀತಾ ಇರುತ್ತೆ. ಏನೇ ಇಟ್ಸ್ ಡಿಫ್ರೆಂಟ್ ಎನಾಲಿಸಿಸ್, ವಿಭಿನ್ನವಾದ ಒಂದು ಎನಾಲಿಸಿಸ್. ಇದನ್ನು ತಾವು ನೋಡಿ, ಹಾಗೆ ಸಾಧ್ಯ ಆದರೆ ನನ್ನನ್ನು ಬೆಂಬಲಿಸಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮಂಥವರೇ ಜೀವರಕ್ಷೆ ಅಂತ. ಏನೇ ಇವತ್ತು ನಾನು ಮಾತನಾಡ್ತಾ ಇರುವುದು ಬೆಳಗಾವಿ ರಾಜಕಾರಣದ ಬಗ್ಗೆ. ಎಸ್, ಬೆಳಗಾವಿಯ BJP ರಾಜಕಾರಣ. ಈ ಟಿಕೆಟ್ ಹಂಚಿಕೆಯ ನಂತರ ಈ ಬೆಳಗಾವಿಯ BJP ರಾಜಕಾರಣ BJPಯ ಮನಸ್ಥಿತಿಯ ಬಗ್ಗೆ ಕೂಡ ಬೆಳಕು ಚೆಲ್ಲಿದೆ. ಅವರ ಸೈದ್ಧಾಂತಿಕ ರಾಜಕಾರಣ ಏನಿದೆ, ಅದರ ಒಳ ಸುಳಿಗಳೇನಿವೆ, ಅದನ್ನು ಕೂಡ ಅದು ಹೊರಗೆ ತೋರಿಸಿಕೊಟ್ಟಿದೆ. ಅವರು ಇದುವರೆಗೆ ಏನೇನು ಮಾತನಾಡ್ತಾ ಬಂದರು, ಅದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನುವುದನ್ನು ವಿಶ್ಲೇಷಣೆ ಮಾಡುವುದಕ್ಕೂ ಕೂಡ ಈ ಬೆಳಗಾವಿ ರಾಜಕಾರಣವನ್ನು ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು. ಎಸ್, ನಿನ್ನೆ ಏನು 2ನೇ ಪಟ್ಟಿ BJPದು ಪ್ರಕಟ ಆಯ್ತಲ್ಲ, ಆ ಪಟ್ಟಿಯಲ್ಲಿ ಬೆಳಗಾವಿಯಲ್ಲಿ ಏನು 2 ಶಾಸಕರಿಗೆ ಟಿಕೆಟ್ ನೀಡಲಾಗಿಲ್ಲ. 13 ಕ್ಷೇತ್ರಗಳಲ್ಲಿ 7 ಕಡೆ ಹೊಸ ಮುಖಗಳಿಗೆ ಅಲ್ಲಿ ಮಣೆ ಹಾಕಲಾಯಿತು. ಹೊಸಬರು 7 ಜನ. ಹಾಗೇನೆ ಟಿಕೆಟ್ ಕಳೆದುಕೊಂಡವರು ಬೆಳಗಾವಿ ಉತ್ತರದಿಂದ ಶಾಸಕ ಅನಿಲ್ ಬೆನಕೆ ಅವರು ಕಳೆದುಕೊಂಡರು. ರಾಮದುರ್ಗದಿಂದ ಮಹಾದೇವಪ್ಪ ಯಾದವಾಡ ಅವರು ಕಳೆದುಕೊಂಡರು. ಹೊರಗಡೆಯಿಂದ ಬಂದಂಥ ಚಿಕ್ಕರೇವಣ್ಣ ಕುರುಬ ಸಮುದಾಯರು, ಅವರಿಗೆ ಟಿಕೆಟ್ ನೀಡಲಾಯಿತು. ಸೊ ಟಿಕೆಟ್ ನೀಡಿದವರಲ್ಲಿ ನೋಡಲಿ, ಹೊಸಬರಲ್ಲಿ ಹುಕ್ಕೇರಿಯಲ್ಲಿ ಉಮೇಶ್ ಕತ್ತಿಯವರ ಪುತ್ರ ನಿಖಿಲ್ ಕತ್ತಿ ಏನಿದ್ದಾರೆ, ಅವರಿಗೆ ಟಿಕೆಟ್ ನೀಡಲಾಯಿತು. ಸವದತ್ತಿಯಲ್ಲಿ ಆನಂದ್ ಮಾಮಿನಿ ಅವರ ಪತ್ನಿ ರತ್ನ ಅವರಿಗೆ ಟಿಕೆಟ್ ದಯಪಾಲಿಸಲಾಯಿತು. ಹಾಗೆಯೇ ಒಟ್ಟಾರೆ ನೋಡಿದಾಗ ಬೆಳಗಾವಿಯ 18 ಕ್ಷೇತ್ರಗಳಿವೆ. ಆ 18 ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪ್ರಭಾವ, ಇನ್ಫ್ಲೂಯೆನ್ಸ್ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅವರು ತಮ್ಮ ಟಿಕೆಟ್ ಅಲ್ಲದೆ 3 ಅವರು ಟಿಕೆಟ್ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ಅಥಣಿ ನಮಗೊತ್ತು, ಮಹೇಶ್ ಕುಮಟಳ್ಳಿ ಅವರಿಗೆ ಅವರು ಟಿಕೆಟ್ ಕೊಡಿಸುವ ಮೂಲಕ ಇಡೀ BJPಯ ಒಳಗಡೆ ಒಂದು ತಲ್ಲಣ ಉಂಟಾಯಿತು. ಲಕ್ಷ್ಮಣ್ ಸವದಿ ಅವರು ಈಗ ಬಹುಮಟ್ಟಿಗೆ ಅವರೇ ಇವತ್ತು ಹೇಳಿದಾಗೆ, ನಾನು BJP ಮನೆಯಿಂದ ಹೊರಗೆ ಬಂದು ಅಂಗಳದಲ್ಲಿ ನಿಂತಿದ್ದೇನೆ, ನಾನು ಯಾವ ಕಡೆ ಹೋಗಬೇಕು ತೀರ್ಮಾನ ತಗತೀನಿ ಅನ್ನೋ ಮಾತನ್ನು ಹೇಳಿದರು. ಹಾಗೆಯೇ ಅವರ ಬದ್ಧ ವೈರಿ ಬೆಳಗಾವಿ ಗ್ರಾಮೀಣದಿಂದ ಶಾಸಕಿಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವರು ಯಾವುದೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾರೋ ಅವರಿಗೆ ಬೇಕಾದವರು, ಅವರು ನಾಗೇಶ್ ಮುನೋಳ್ಕರ್ ಅಂತ, ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಕೂಡ ಅವರು ಯಶಸ್ವಿ ಆದರು. ಸೊ ಇದೆಲ್ಲ ಮುಗಿದ ಮೇಲೆ ಇವತ್ತು ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ರಮೇಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ ನನ್ನ ಸ್ನೇಹಿತ, ಹೇಗೇ ಕ್ವಚಿಂದನೇ, ಲಕ್ಷ್ಮಣ ಬಾರೋ ಎಲ್ಲ ಮರ್ತ್ಬಿಡೋಣ, ನಾವು ಜೊತೆಯಾಗಿ ಗೆಲ್ಲಿಸೋಣ, ಆ ಥರದ ತೀರ್ಮಾನ ತೆಗೆದುಕೋಬೇಡ ಅಂತೆಲ್ಲ ಅನ್ನೋ ಮಾತನ್ನು ಕೂಡ ಹಾಕಿದ್ರು. ಆದರೆ ಈ ಬೆಳವಣಿಗೆಯಲ್ಲಿ ಒಂದು ಅಂಶ ಸ್ಪಷ್ಟ ಆಗುತ್ತೆ. ಅದೇ BJP ಮನಸ್ಥಿತಿ ಯಾವುದು ಅನ್ನೋದಕ್ಕೆ ನಮಗೆ ಒಂದು ಉದಾಹರಣೆಯನ್ನು ಕೊಡುತ್ತೆ. ಅದನ್ನ ಯಾರು ಡಿನೈ ಮಾಡೋಕ್ಕಾಗಲ್ಲ. ಒಂದು, ಬೆಳಗಾವಿಯ ಟಿಕೆಟ್ ಹಂಚಿಕೆಯಲ್ಲಿ, ಟಿಕೆಟ್ ನೀಡುವಲ್ಲಿ ರಮೇಶ್ ಜಾರಕಿಹೊಳಿ ಅವರು ಪ್ರಭುತ್ವವನ್ನು ಸಾಧಿಸಿದ್ದಾರೆ. ತಮಗೆ ಯಾರಿಗೆ ಬೇಕೋ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ. ದಿಸ್ ಇಸ್ ದ ಫಸ್ಟ್ ಥಿಂಗ್, ಅಂಡರ್ಲೈನ್ ಇಟ್. ರಮೇಶ್ ಜಾರಕಿಹೊಳಿ ಯಶಸ್ವಿಯಾಗಿದ್ದಾರೆ ಟಿಕೆಟ್ ಕೊಡಿಸೋದಕ್ಕೆ, ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಅದಕ್ಕೆ ಅವರ ಯಶಸ್ಸಿನ ಹಿಂದೆ ಇರುವುದು ಲಕ್ಷ್ಮಣ್ ಸವದಿಯವರನ್ನ ಬಲಿ ಕೊಟ್ಟಿದ್ದು. ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಜಾರಕಿಹೊಳಿಯ ಪ್ರಶ್ನೆ ಬಂದಾಗ ಇವತ್ತಿನ BJPಯ
ಏನು ವರಿಷ್ಠರು ಏನಿದ್ದಾರೆ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ಅವರ ಮಾತಿಗೆ ಮನ್ನಣೆ ನೀಡಿದ್ದಾರೆ. ಪಕ್ಷದ ಹಿರಿಯ ಕಾರ್ಯಕರ್ತ ಲಕ್ಷ್ಮಣ ಸವದಿ ಅವರನ್ನು ಎತ್ಬಿಟ್ಟು ಕಟ್ಬಿಟ್ಟು ಚರಂಡಿಗೆ ಒಗೆದು ಬಿಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣುವ ಅಂಶ. ಹಾಗಿದ್ದರೆ ರಮೇಶ್ ಜಾರಕಿಹೊಳಿ ಅವರು ಇಷ್ಟು ಪ್ರಬಲರಾಗುವುದಕ್ಕೆ ಕಾರಣ ಪಕ್ಷದ ಹಿರಿಯ ನಾಯಕ ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವ ಅಮಿತ್ ಶಾ ಜೊತೆಗಿನ ಅವರ ಸಂಬಂಧ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಜೊತೆಗೆ ರಮೇಶ್ ಜಾರಕಿಹೊಳಿ ತುಂಬ ಚೆನ್ನಾಗಿದ್ದಾರೆ ಅನ್ನುವ ಮಾತಿದೆ ಬಿಜೆಪಿ ವಲಯದಲ್ಲಿ. ಹಾಗಿದ್ದರೆ ಚೆನ್ನಾಗಿರುವುದು ಯಾಕೆ? ಇಬ್ಬರ ನಡುವೆ ಚೆನ್ನಾಗಿರುವುದಕ್ಕಿರುವ ಕಾರಣಗಳಿದೆ. ಯಾಕೆಂದರೆ ಯೂಶ್ವಲಿ ಸಮಾನ ಮನಸ್ಕರ ನಡುವೆ ಸ್ನೇಹ ಇರುತ್ತೆ. ಅದು ರಾಜಕೀಯ ಇರಲಿ, ಸಾಮಾಜಿಕ ಬದುಕಿರಲಿ, ಯಾವುದೇ ಇರಲಿ, ಸಮಾನವಾದ ಅಟ್ಲೀಸ್ಟ್ ಅದೇನೋ ವ್ಯಸನೇಶು ಸಖ್ಯ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ನನಗದು ಸಂಸ್ಕೃತ ಚೆನ್ನಾಗಿ ಬರಲ್ಲ. ಅವು ವ್ಯಸನದಲ್ಲಿಯೋ ಇನ್ನೊಂದರಲ್ಲಿಯೋ ಮತ್ತೊಂದು ಸಖ್ಯ ಆಗುವುದಕ್ಕೆ ಸಮಾನವಾದ ಒಂದು ಮನಸ್ಥಿತಿಯೇ. ಇಡೀ ಈ ಬೆಳವಣಿಗೆಯನ್ನು ನೋಡೋಣ. ಸೊ ವಾಟ್ ಎವರ್ ಇಟ್ ಮೇ ಬಿ, ಅವರು ಸಖ್ಯ ಏನೋ ಸ್ನೇಹ ಏನೋ ಬೇಡ, ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ನಾವ್ಯಾಕೆ ಸಮಯ ಹಾಳು ಮಾಡೋಣ. ಬೇರೆ ರೀತಿ ನೋಡೋಣ. ಲಕ್ಷ್ಮಣ ಸವದಿ ಮತ್ತು ರಮೇಶ್ ಜಾರಕಿಹೊಳಿಯ ನಡುವೆ ಆಯ್ಕೆಯ ಪ್ರಶ್ನೆಗೆ ಬಂದಾಗ ಬಿ ಜೆ ಪಿ ವರಿಷ್ಠರು ರಮೇಶ್ ಜಾರಕಿಹೊಳಿಯವರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡರು? ಎಸ್, ಅವರ 17 ಜನ ಬಂದಾಗ ಅವ್ರ ಪಾತ್ರ ಇತ್ತು. ಸೊ ಆವಾಗ ಕೊಟ್ಟ ಮಾತು ಫೈನಪ್ಪ. ಆವಾಗ ಕೊಟ್ಟ ಮಾತು ಯಾರ್ಯಾರಿಗೆ ಮಾತು ಕೊಟ್ಟಿದ್ರಿ? ಅಥಣಿ ಕ್ಷೇತ್ರ ಎಗ್ರಿ, ಓಕೆ ಫೈನ್, ಆವಾಗ ಮಾತು ಕೊಟ್ಟಿದ್ರೆ ಆ ಕಾರಣಕ್ಕೆ ಬಹಿಷ್ಕುಂಟಳ್ಳಿ ಕೊಟ್ಟು. ಉಳಿದ ಕ್ಷೇತ್ರಗಳು ಏನಿದೆ, ಉಳಿದ ಕ್ಷೇತ್ರಗಳಿಗೆ ಈಗ ಬೆಳಗಾವಿ ಗ್ರಾಮೀಣಕ್ಕೆ ಟಿಕೆಟ್ ಕೊಡಬೇಕಾದ್ರೆ ಯಾಕೆ ರಮೇಶ್ ಜಾರಕಿಹೊಳಿಯವರ ಮಾತು ಕೇಳ್ತೀರಿ? ನಿಮಗೆ ರಮೇಶ್ ಜಾರಕಿಹೊಳಿ ಯಾಕೆ ಮುಖ್ಯ? ರಮೇಶ್ ಜಾರಕಿಹೊಳಿ ಮಾತ್ರ ನಿಮಗೆ ಬೆಳಗಾವಿಯಲ್ಲಿ ಅವರು ಗೆಲುವನ್ನು ತಂದು ಕೊಡ್ತಾರೆ ಅಂತ ನಂಬಿದ್ದೀರಾ? ನಂಬಿದ್ರೆ ದಟ್ ಈಸ್ ರಾಂಗ್, ತಪ್ಪದು. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬರುವುದಕ್ಕಿಂತ ಮೊದಲು ಕೂಡ ಬೆಳಗಾವಿಯಲ್ಲಿ ಬಿ ಜೆ ಪಿ ಪ್ರಬಲವಾಗಿದೆ. ಬಿಕಾಸ್ ಲಿಂಗಾಯತ್ ಸಮುದಾಯ ಏನಿದೆ ಅವರು ಯಾವಾಗ ಬಿ ಜೆ ಪಿಯ ಬೆನ್ನೆಲುಬಾಗಿ ನಿಂತರೋ ಆವಾಗ ನ್ಯಾಚುರಲಿ ಯು ಸಿ ದಟ್ ಇದ್ದರು. ಆದ್ದರಿಂದ ರಮೇಶ್ ಜಾರಕಿಹೊಳಿ ಬಂದುಬಿಟ್ಟೆ ಇಡೀ ನಿಮ್ಮ ಗೆಲ್ಲುವ ಸಾಮರ್ಥ್ಯವನ್ನು ಬೆಳಗಾವಿಯಲ್ಲಿ ಹೆಚ್ಚು ಮಾಡಿದಾದ್ರೆ ನಾನು ಆ ವಾದವನ್ನು ಒಪ್ಪಲ್ಲ. ದ್ಯಾಟ್ ಈಸ್ ರಾಂಗ್. ಸೊ ರಮೇಶ್ ಜಾರಕಿಹೊಳಿ ಸರ್ಕಾರ ರಚಿಸುವುದಕ್ಕೆ ನಿಮಗೆ ಸಹಾಯ ಮಾಡಿದರು ಅನ್ನುವುದು ಐ ಅಗ್ರಿ ಫಾರ್ ದ್ಯಾಟ್. ನೀವು ಹಾಗಿದ್ದರೆ ನಿಮಗೆ ಸರ್ಕಾರ ಬರುವುದಕ್ಕೆ ಯಾರು ಕಾರಣರಾಗಿದ್ದರೋ ಆ ಕಾರಣರಾದವರಿಗಾಗಿ ಪಕ್ಷಕ್ಕಾಗಿ ಎಲ್ಲವನ್ನ ಅರ್ಪಿಸಿ ಕೆಲಸ ಮಾಡಿದವರಿಗೆ ನೀವು ಗೂಟ ಹೊಡೆಯೋದಕ್ಕೂ ರೆಡಿ ಇದ್ದೀರಿ, ಬ್ಯಾಕ್ ಸ್ಟ್ಯಾಪ್ ಮಾಡೋದಕ್ಕೂ ರೆಡಿ ಇದ್ದೀರಿ ಅಂತ ಅರ್ಥ ಅಲ್ವಾ? ಭಕ್ತರು ಹೇಳಿ, ಬಿ ಜೆ ಪಿಯ ಭಕ್ತರು ನೀವೇನಿದ್ದೀರಿ, ಬಾಯಿ ಬಂದಾಗ ನಾನು ಬೈತಲ್ಲ, ಗಿವ್ ಮಿ ಅನ್ ಆನ್ಸರ್, ಒಂದು ಉತ್ತರ ಕೊಡಿ. ಲಕ್ಷ್ಮಣ್ ಜಾರಕಿಹೊಳಿ ಮತ್ತು ಅವರ ತಂದೆಯ ಕಾಲದಿಂದಲೇ ಅವರು RSS ಇದ್ದವರು, ಪಕ್ಷವನ್ನು ಬಿಟ್ಟು ಬೇರೆ ಕಡೆ ನೋಡಿದವರು ಅಲ್ಲ ಪಾಪ ಮನುಷ್ಯ, ಅಲ್ವೇ ಅಲ್ಲ. ಬಿ ಜೆ ಪಿ ನಿಷ್ಠರಾಗಿದ್ದವರು. ಅಂದರೆ ಅಧಿಕಾರಕ್ಕಾಗಿ ಯಾವುದೇ ನಿಷ್ಠರನ್ನ ಬಲಿ ಕೊಡೋದಕ್ಕೆ ನೀವು ರೆಡಿ ಇದ್ದೀರಿ. ನಿಮಗೆ ಅಧಿಕಾರ ಮುಖ್ಯ ಹೊರತು ಸಿದ್ಧಾಂತ ಅಲ್ಲ. ರಮೇಶ್ ಜಾರಕಿಹೊಳಿ ಯಾವ ಸೀಮೆ ಬಿ ಜೆ ಪಿ RSS ಸಿದ್ಧಾಂತದವ್ರಿ ಅವರು? ಅಲ್ಲೆಲ್ಲ ಸಿಡಿ ಮಾಡಿ ಸಿಕ್ಕಾಕೊಂಡ್ರಲ್ಲ, ಅದು RSS ಸಿದ್ಧಾಂತನಾ? ಅದು ಬಿ ಜೆ ಪಿ ಸಿದ್ಧಾಂತನಾ? ಅದು ಯಡಿಯೂರಪ್ಪನವ್ರ ಸಿದ್ಧಾಂತನಾ? ಅದು ಬೊಮ್ಮಾಯಿ ಅವ್ರ ಸಿದ್ಧಾಂತನಾ? ಅದು ಅಮಿತ್ ಶಾ ಅವ್ರ ಸಿದ್ಧಾಂತನಾ? ಅವರು ಮೋದಿ ಅವ್ರ ಸಿದ್ಧಾಂತನಾ? ಸಿಡಿ ಮಾಡಿ ಸಿಕ್ಕಬಿದ್ದಾಗ ಅವ್ರನ್ನ ಸಿಸ್ಟಮೆಟಿಕ್ ಸರ್ಕಾರದಲ್ಲೇ ನಿಂತ್ಕೊಂಡು ಅವ್ರನ್ನ ಬಿಡಿಸಿದ್ರು. ಮತ್ತು ಅವರದ್ದು ಒಂದು ರೀತಿ ಯಜಮಾನಿಕೆಯ ಒಂದು ರಾಜಕಾರಣ. ಅವರು ಎತ್ತು ಕೂಡ ಹಿಂದುತ್ವ ಅಂತ ಮಾತನಾಡೋರೇ ಅಲ್ಲ. ಅಂದರೆ ನಿಮ್ಮ ಮೂಲ ಸಿದ್ಧಾಂತ ಹಿಂದುತ್ವ ಏನಿದೆ, ಮುಸ್ಲಿಂ ವಿರೋಧ ಏನಿದೆ, ಅದನ್ನು ಯಾವುದನ್ನು ಕೂಡ ಅಷ್ಟು ಬಲವಾಗಿ ನಂಬಿಕೊಂಡು ಬಂದವರು ರಮೇಶ್ ಜಾರಕಿಹೊಳಿ ಅಲ್ಲ ಅಲ್ಲ ಅಲ್ಲ. ಅವ್ರು ನಿಮಗೆ ಹತ್ತಿರ ಆಗ್ತಾರೆ. ಅಂದರೆ ನಿಮ್ಮ ಸೈದ್ಧಾಂತಿಕ ಬದ್ಧತೆ ಏನು ಬದನೆಕಾಯಿ ಮಾತನಾಡೋದು? ನಿಮ್ಮ ಹಿಂದುತ್ವದ ಬಗ್ಗೆ ಏನು ಮಾತನಾಡೋದು ನೀವು? ಅದಕ್ಕೆ ಅರ್ಥ ಉಳ್ಕೊಳ್ಳುತ್ತಾ? ನೀವು ನಿಮ್ಮ ಪಕ್ಷವನ್ನು ನಿಮ್ಮ ಸೈದ್ಧಾಂತಿಕವಾದ ತಳಹದಿ ಮೇಲೆ ನಿಲ್ಲಿಸಿದ್ರೆ ಲಕ್ಷ್ಮಣ ಸವದಿಯವರಿಗೆ ನೀವು ಟಿಕೆಟ್ ಕೊಡಬೇಕಾಗಿತ್ತು. ಅವು RSS ಸಂಘಟನೆಯಿಂದ ಬಂದವರು, ಅವ್ರ ತಂದೆ ಕಾಲದಿಂದ ಪಕ್ಷ ನಿಷ್ಠರಾಗಿದ್ದವರು. ಅವ್ರನ್ನ ಎತ್ತಿಗೆ ಬಂದ್ಬಿಟ್ಟು MLC ಮಾಡಿ ಅವರು ಅದೇ ಪ್ರಶ್ನೆಯನ್ನು ಕೇಳಿದ್ರು. ಅವ್ರನ್ನ ನೀವು ಉಪಮುಖ್ಯಮಂತ್ರಿ ಮಾಡಿದ್ರೆ 1 ನಿಮಿಷಕ್ಕೆ ಎತ್ತುವಾಗದ್ರಪ್ಪ.
ಅಟ್ಲೀಸ್ಟ್ ಆ ಪಕ್ಷನಿಷ್ಠರಿಗೆ ನೋವಾಗಲ್ಲ. ಇನ್ನೂ ಹಲವರ ಹೆಸರುಗಳನ್ನ ನಾನು ಹೇಳ್ಬೋದು. ನಾನು BJP ಸಿದ್ಧಾಂತ ನಾವು ಒಪ್ತೀವೋ ಬಿಡ್ತೀವೋ ಬೇರೆ, ಆದರೆ ನಿಮ್ಮ ಸಿದ್ಧಾಂತವನ್ನು ಒಪ್ಪಿದವರಿಗೆ ಗೂಟ ಹೊಡಿತೀರಿ. ನಿಮ್ಮ ಮನಸ್ಸು ನಿಮ್ಮ ಹೃದಯ ಯಾವ ರೀತಿ ಇಲ್ಲಪ್ಪ? ನಿಮ್ಮ ನಂಬಿದವರಿಗೆ, ನಿಮ್ಮ ಸಿದ್ಧಾಂತವನ್ನು ನಂಬಿದವರಿಗೆ ಬ್ಯಾಕ್ ಸ್ಟಾಪ್ ಮಾಡಿದಾಗಲ್ವ ಇದು? ಅಂದರೆ ಅಧಿಕಾರ ಬೇಕು ಅನ್ನೋದಕ್ಕೆ ನೀವು ಸಿದ್ಧಾಂತಕ್ಕೆ ಬೇಕಾದರೂ ಬ್ಯಾಕ್ ಸ್ಟಾಪ್ ಮಾಡ್ತೀರಿ, ವ್ಯಕ್ತಿಗಳಿಗೆ ಬೇಕಾದರೂ ಬ್ಯಾಕ್ ಸ್ಟಾಪ್ ಮಾಡ್ತೀರಿ, ನಂಬಿಕೆಗಳಿಗೆ ಬೇಕಾದರೂ ಬ್ಯಾಕ್ ಸ್ಟಾಪ್ ಮಾಡ್ತೀರಿ. ನೀವು ಯಾವ ಸೀಮೆ ನಾಯಕತ್ವ, ಯಾವ ಸೀಮೆ ವರಿಷ್ಠರು ನೀವು? ರಾಜಕಾರಣ ಅಂದರೆ ಒಂದು ಬದುಕಿನ ಭಾಗವಲ್ವ ಸ್ವಾಮಿ? ಅಲ್ಲೂ ಕೂಡ ಒಂದು ನಂಬಿಕೆ ಇರಬೇಕಲ್ವಾ? ಮನುಷ್ಯರ ನಡುವೆ ನಂಬಿಕೆ ಇರಬೇಕಲ್ವಾ? ಪಕ್ಷಕ್ಕಾಗಿ ಎಲ್ಲ ತ್ಯಾಗ ಮಾಡಿದವ್ರನ್ನ ರಕ್ಷಣೆ ಮಾಡಬೇಕಲ್ವಾ? ಅಧಿಕಾರ ಬರುತ್ತೆ ಹೋಗುತ್ತೆ, ನಿಮ್ಮ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಿದವ್ರು ಯಾರು ಅವರನ್ನು ಬಲಿ ಕೊಟ್ಬಿಟ್ಟು ನಿನ್ನೆ ಮನೆ ಬಂದ್ಬಿಟ್ಟು ಏನೇನೋ ಮಾಡಿ ನಿಮ್ಗೆ ಅಧಿಕಾರಕ್ಕೆ ತಂದು ಕೊಟ್ರೆ ಅದೇನೋ ಹೇಳ್ತಾರೆ, ಏನಕ್ಕೇನೋ ಪ್ರಕಾರಣ ಪ್ರಸಿದ್ಧ ಪುರುಷೋಭವ ಅಂತ. ಏನಾರು ಆಗಲಿ ಪವರ್ ಮಾತ್ರ ಬೇಕು ಅಂತಂದರೆ ನಿಮ್ಮ ಪಾರ್ಟಿ ವಿತ್ ಏನು ಡಿಫ್ರೆನ್ಸ್? ನೀವು ಏನು ಡಿಫ್ರೆನ್ಸ್ ಹೇಳಿ ನನಗೆ? ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂದ್ಕೊಂಡು ಹೋಗ್ತಿಲ್ಲ, ಏನು ಡಿಫ್ರೆನ್ಸು? ಅದೇ ರೀತಿ ಇನ್ನೊಂದು ಡಬಲ್ ಇಂಜಿನ್ ಅಂತ ಒಂದು ಕಾಯಿನ್ ಮಾಡ್ಕೊಬಿಟ್ಟಿದ್ದೀನಿ. ಆ ಇಂಜಿನ್, ಡಬಲ್ ಇಂಜಿನ್ ಎಲ್ಲಿದೆಯೋ, 2 ಇಂಜಿನ್ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, 2 ಇಂಜಿನ್ ಏಕಕಾಲದಲ್ಲಿ ಕೆಲಸ ಮಾಡಿದ್ರೆ ವಾಹನ ಮುಂದೆ ಹೋಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಡಬಲ್ ಇಂಜಿನ್ ಒಂದು ಇಂಜಿನ್ ಮುಂದೆ, ಒಂದು ಇಂಜಿನ್ ಹಿಂದೆ ಇದೆಯೋ ಗೊತ್ತಿಲ್ಲ ನನಗೆ. ಅಥವಾ ಯಾವಾಗಲೂ ಒಂದು ಡಬಲ್ ಇಂಜಿನ್ ಇರುತ್ತೆ ನೋಡಿ, 2 ಇಂಜಿನ್ ಏಕಕಾಲದಲ್ಲಿ ಕೆಲಸ ಮಾಡಲ್ಲ ಸ್ವಾಮಿ. ಒಂದು ಇಂಜಿನ್ ಹಾಳಾದ್ರೆ ಮಾತ್ರ ಇನ್ನೊಂದು ಇಂಜಿನ್ ಕೆಲಸ ಮಾಡುತ್ತೆ. ನೀವು ಬಹುತೇಕ ವಿಮಾನಗಳಲ್ಲೂ ಕೂಡ 2 ಇಂಜಿನ್ಗಳಿರ್ತವೆ, ಇದರಲ್ಲಿರ್ತವೆ ಅಲ್ವಾ, ಹೆಲಿಕಾಪ್ಟರ್ಗಳಿರ್ತವೆ, ಡಬಲ್ ಇಂಜಿನ್ ಇರ್ತವೆ. ಒಂದು ಇಂಜಿನ್ ಹಾಳಾದರೆ ಅಥವಾ ನಿಲ್ಲಿಸಿದ್ರೆ ಇನ್ನೊಂದು ಏಕಕಾಲದಲ್ಲಿ 2 ಇಂಜಿನ್ನು ಕೆಲಸ ಮಾಡಲ್ಲ. ನಿಮ್ಮ ಡಬಲ್ ಇಂಜಿನಲ್ಲಿ ಯಾವ ಇಂಜಿನ್ ಕೆಲಸ ಮಾಡ್ತಿದೆ ಸ್ವಾಮಿ? ಯಾವುದು ನಿಷ್ಕ್ರಿಯವಾಗಿರುತ್ತೆ? 2 ಇಂಜಿನ್ ಒಂದೇ ರೀತಿ ಕೆಲಸ ಮಾಡುತ್ತಾ? ಇಲ್ವಲ್ಲ. ಇರುವೆ. ಇದು ನಾನು ಹೇಳ್ತಾ ಇರೋದು ಭಾಳ ಗಂಭೀರವಾದ ಕೆಲವು ಪ್ರಶ್ನೆಗಳು ನನ್ನ ಮುಂದೆ ಇವೆ. ಒಂದು, ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನೋದು ಡೋಂಗಿ, ಅದು ಸುಳ್ಳು. ನಿಮ್ಮ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಲ್ಲ. ಯು ಹ್ಯಾವ್ ಆಲ್ರೆಡಿ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ತಾವು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಲ್ಲ ಅನ್ನೋದನ್ನು ಈ ಬೆಳಗಾವಿ ವಿಚಾರದಲ್ಲಿ ಪ್ರೂವ್ ಮಾಡಿದ್ದೀರಿ. ನಿಮಗೆ ಗೆಲ್ಲುವುದೊಂದೇ ಮುಖ್ಯ ಅನ್ನುವುದನ್ನು ಪ್ರೂವ್ ಮಾಡಿದ್ದೀರಿ. ನಿಮಗೆ ಉಳಿದ ಎಲ್ಲ ಸಿದ್ಧಾಂತಗಳು ಎಲ್ಲ ಸೆಕೆಂಡ್ರಿ, ಅದು ಇಂಪಾರ್ಟೆಂಟ್ ಅಲ್ಲ. ಗೆಲ್ಲುವುದಕ್ಕಾಗಿ ನೀವು ಏನು ಬೇಕಾದರೂ ಮಾಡ್ತೀರಿ, ಯಾರನ್ನು ಬೇಕಾದ್ರೂ ತಗೋತೀರಿ, ಯಾರಿಗೆ ಬೇಕಾದರೂ ರೌಡಿ ಶೀಟ್ರಿಂದ ಹಿಡಿದು ತಗೊಂಡಿದ್ದೀರಿ ಬಿಡಿ. ಸೊ ನಿಮಗೆ ಗೆಲುವಿನ ಬಿಟ್ಟರೆ ಇನ್ನೂ ಬೇರೆ ಇಲ್ಲ. ಅದರ ಜೊತೆಗೆ ಲಕ್ಷ್ಮಣ ಸವದಿ ಅಂತ ಪಕ್ಷನಿಷ್ಠರು ಯಾರಿದ್ದಾರೆ ಅವ್ರನ್ನ ಬಲಿ ಕೊಡುವುದಕ್ಕೆ ನೀವು 1 ನಿಮಿಷ ಕೂಡ ತಾವು ಹಿಂಜರಿಯುವುದಿಲ್ಲ. ಯಾರು ಬೇಕಾದರೂ ಬಲಿ ಕೊಡ್ತೀರಿ. ಈಗ ಯಡಿಯೂರಪ್ಪನವ್ರು ಯಾವ ರೀತಿ ಬಲಿ ಕೊಟ್ಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ನಾನು ಈಗ ಹೇಳಿದೆ, ನಾನು ನಿನ್ನೆ ಮಾತನಾಡುವಾಗ ಹೇಳಿದೆ, ಕೆಲವರು ಕೂಗಾಡ್ಬಿಟ್ರು, ಈ ಸೋಮಣ್ಣ ಮತ್ತು ಅಶೋಕ್ ಇಬ್ಬರು ಬಲಿಯೇ ಅವ್ರು ಬಲಿ ಕೊಡೋದಕ್ಕೆ ಪ್ಲ್ಯಾನ್ ಆಗ್ತಾ ಇರೋದು. ಸೊ ಬೆಳಗಾವಿ ರಾಜಕಾರಣದ ನಿಯಂತ್ರಣವನ್ನು ನೀವು ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದೀರಿ ಅನ್ನೋದು ನನಗೆ ಅನುಮಾನ ಇಲ್ಲ. ಈಗ ರಮೇಶ್ ಜಾರಕಿಹೊಳಿ ಮಹಾನ್ ಹಿಂದುತ್ವವಾದಿಯಾಗಿ ಬದಲಾಗ್ತಾರೋ, ನೀವು ಬದಲು ಮಾಡ್ತೀರೋ ಗೊತ್ತಿಲ್ಲ. ಅಥವಾ ರಮೇಶ್ ಜಾರಕಿಹೊಳಿ ರಾಜಕಾರಣವನ್ನು ಇಡೀ BJP ಒಪ್ಕೊಳ್ಳುತ್ತೋ, ರಮೇಶ್ ಜಾರಕಿಹೊಳಿಯ ತತ್ವ, ಸಿದ್ಧಾಂತ, ಬದುಕು, ನಂಬಿಕೆ, ಅವರು ನಡೆದುಕೊಳ್ಳೋದ ರೀತಿ ಎಲ್ಲವನ್ನೂ BJP ಅಳವಡಿಸ್ಕೊಬಿಡ್ಲಿ, ಹೋಗಲಿ, ಅಷ್ಟನ್ನು ತಗೊಬಿಡಿ. ಅಷ್ಟು ಅಳವಡಿಸ್ಕೊಬಿಟ್ಟು ಎಲ್ಲರೂ ಕೂಡ CD ಮಾಡೋದು, ಇನ್ನೊಂದಕ್ಕೆ ಬೇರೆಯವರು ಇರ್ತಾರೆ ಅಂಥ ಕೃತಿಗಳನ್ನು ತೊಗೊಳ್ಳಿ. ಯು ಲಾಸ್ಟ್. ನಿಮ್ಮ ಸಿದ್ಧಾಂತವನ್ನು ನಾನು ಒಪ್ಪದಿರಲಿ ಬಿಡಲಿ, ಆದರೆ ಆ ಪಕ್ಷದ ಬಗ್ಗೆ ನನಗೆ ಅವರೊಂಥರ ಗ್ರಾಸ್ ರೂಟ್ ಆದ ಪಾರ್ಟಿ BJP ಅಂತ ನಂಬಿದ್ದೆ. ಅವ್ರು ಏನು ನಂಬ್ತಾರೋ ಅದೇ ರೀತಿ ಇರುವ ಪಕ್ಷ ಅಂತ ನಂಬಿದ್ದೆ. RSS ಸಿದ್ಧಾಂತ ಸರಿಯೋದಪ್ಪ, ಆದರೆ RSS ಸಿದ್ಧಾಂತಕ್ಕೆ ಬದ್ಧವಾಗಿರುವ ಪಕ್ಷ, ಬದ್ಧವಾಗಿರುವ ನಾಯಕರು ಅಂದ್ಕೊಂಡಿದ್ದೆ. ಇದೆಲ್ಲ ಸುಳ್ಳು, ಬುಲ್ಶಿಟ್ಟು. ಸುಳ್ಳಿನ ಸೌಧವನ್ನು ಕಟ್ಟಿದ್ದೀರಿ. ಈ ಸೌಧ ಯಾವತ್ತಿದ್ರೂ ಕೂಡ ಉರುಳಿ ಬೀಳುತ್ತೆ, ಮುಖವಾಡ ಕಳಚುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೇನೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ಈ ವಿಶ್ಲೇಷಣೆಯನ್ನು ತಾವು ಲೈಕ್ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಹಾಗೆ ನನ್ನ ಸ್ವತಂತ್ರ ಧ್ವನಿಗೆ ನೀವು ಬೆಂಬಲ ನೀಡಿದವರು, ನೀವು ನನ್ನ ಅನ್ನದಾತರು. ಇದು ಮುಂದುವರಿಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.